ನಿನ್ನೆ ದಿನ ಈ ಭಾರತ ದೇಶದ ಜನರಿಗೆ ಅತ್ಯಂತ ನೋವಿನ ದಿನವಾಗಿದೆ. ಬಹುಶಃ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರಗಾಮಿಗಳ ಮತ್ತು ಭಯೋತ್ಪಾದಕರ ಆ ಒಂದು ಅಟ್ಟಹಾಸ ಮತ್ತು ದುಷ್ಕೃತ್ಯದಲ್ಲಿ ನಮ್ಮ ದೇಶದ ಹಲವಾರು ಜನರು ಇವತ್ತು ನಮ್ಮನ್ನು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದವರು 3 ಜನ ಇದ್ದಾರೆ. ಇದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಅವರ ಕುಟುಂಬಸ್ಥರು ಬಹುಶಃ ಒಂದು ಪ್ರವಾಸ ಹೋದ ಸಂದರ್ಭದಲ್ಲಿ ಮಂಜುನಾಥನು ಕೂಡ ಇವತ್ತು ಗುಂಡಿಕ್ಕಿ ಕೊಲ್ಲಲ್ಪಟ್ಟಿದ್ದು. ಬಹುಶಃ ಇದು ಎಲ್ಲ ಮಂಜುನಾಥ್ ಅವರ ಹತ್ಯೆ ಇರಲಿ ಮತ್ತು ಘಟನೆಯನ್ನು ನಾವೆಲ್ಲೂ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಈ ಒಂದು ಕುಟುಂಬಕ್ಕೆ ನಾನು ನಿನ್ನೆ ಬರಬೇಕಂತ ನನಗೆ ಇತ್ತು. ನಮ್ಮ ಉಲ್ಲಾದ ಉರುಸ್ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಂತ ತೀರ್ಮಾನ ಮಾಡಿದ್ದೆ. ಅದರ ಜೊತೆಯಲ್ಲಿ ಬಹುಶಃ ಬೇಗನ್ ರಾಯ್ ಮಾಜಿ ಸಚಿವ ಅವರು ಕೂಡ ಇರೋದು ಬೆಂಗಳೂರಿನಲ್ಲಿ ಮತ್ತು ಸೇರಿದ್ರು ಕೂಡ ಇಲ್ಲಿಗೆ ಬರಬೇಕಂತೇಳಿ ಬಹುಶಃ ಇಲ್ಲಿಗೆ ಮತ್ತು ಅಲ್ಲಿಗೆ ಹೊತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಒಂದು ಭೇಟಿ ಮಾಡಿ ಕುಟುಂಬಸ್ಥರ ಜೊತೆ ಅವರ ಮಂಜುನಾಥ್ ಅವರ ಮಡದಿ ಮತ್ತು ಅವರ ಮಗು ಅವರ ಆ ಒಂದು ತಾಯಂದಿರ ಜೊತೆ ಮಾತಾಡಿ ನಾವು ಇವತ್ತು ಈ ನೋವಿನಲ್ಲಿರುವಂಥ ಕುಟುಂಬಸ್ಥರಿಗೆ ನಾವು ಎಷ್ಟೇ ಸ್ವಂತಾನೆ ಹೇಳಿದರೂ ಕೂಡ ಅವರ ನೋವು ನಮ್ಮ ಶಮನಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿ ಎತ್ತವರ ಮತ್ತು ಮನೆಯವರ ಮಕ್ಕಳ ಆ ನೋವು ಅವರಿಗೆ ಒಂದು ಅಗಲಿಕೆ ನೋವು ಅದು ಅವರಿಗೆಲ್ಲದೆ ಬೇರೆ ಯಾರಿಗೂ ಕೂಡ ಅದು ಅದನ್ನು ತಡೆಯುವಂಥ ಶಕ್ತಿ ಬೇರೆ ಯಾರಿಗೂ ಅರ್ಥ ಅಂತ ಹೇಳಿದರೆ ವಿಚಾರ ಬರಲಿಕ್ಕಿಲ್ಲ. ಅದು ಆ ಕುಟುಂಬದ ನೋವು ಅವರವ್ರಿಗೆ ಗೊತ್ತಿದೆ. ಅದು ಕೂಡ ಈ ಕುಟುಂಬದ ಜೊತೆ ಇಡೀ ದೇಶದ ಜನರು, ಇಡೀ ನಮ್ಮ ರಾಜ್ಯ ಜನರು ನಾವೆಲ್ಲರೂ ಕೂಡ ಅವ್ರ ಜೊತೆ ಇವತ್ತು ಇದ್ದೇವೆ ಅಂತ ಹೇಳಿಕೊಂಡು ಅವರಿಗೆ ಬಹುಶಃ ನಾವು ಬಂದು ನಮ್ಮ ಸಂತಾಪ ನಾವು ವ್ಯಕ್ತಪಡಿಸಿದ್ದೇವೆ. ಅವ್ರ ಜೊತೆ ಮಾತಾಡಿದ್ದೇವೆ. ಬಹುಶಃ ಸಹೋದರಿ ಅವ್ರ ಆ ಒಂದು ಸಂದರ್ಭ ತಕ್ಕೊಂಡಂಥ ಧೈರ್ಯ ಮತ್ತು ಆ ಮಗು ತಕ್ಕಂಥ ಧೈರ್ಯ ಮತ್ತು ದೇವರು ಕೊಟ್ಟಂಥ ಆ ಒಂದು ಅವರಿಗೆ ಆ ಕಾಲದಲ್ಲಿ ಕೊಟ್ಟಂಥ ದೊಡ್ಡ ಮಟ್ಟದ ದೇವರು ಕೊಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಅವರ ತಾಯಿ ಕೂಡ ಆ ತಾಯಿ ಒಂದು ಮಾತನ್ನು ಹೇಳಿದರು, ನಾನು ಹಿಂದಿಂದಲೂ ಕೂಡ ನನ್ನನ್ನು ನಾನೇ ಒಳಗಡೆ ಇಟ್ಕೊಳ್ಳೋದಲ್ಲದೆ ನಮಗೆ ಬೇರೆಯವ್ರಿಗೆ ಹೇಳುವಂಥ ಒಂದಿಲ್ಲ. ಹಾಗಾಗಿ ನಿನ್ನೆ ಬಂದರೂ ಕೂಡ ನಾನು ವ್ಯಕ್ತಪಡಿಸ ಅಂತ ಹೇಳಿದಾಗ ಆ ತಾಯಿಯ ಒಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಬಹುಶಃ ಅವರ ನೋವು ನಮಗೆ ಗೊತ್ತಾಗ್ತದೆ. ಪರಿಹಾರ ಈಗ ನಾವು ಚರ್ಚೆ ಮಾಡ್ತೇವೆ. ಫಸ್ಟ್ ನಾವಿಗೆ ಆ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಅವರು ಇವತ್ತು ಮತ್ತೆ ಆ ಒಂದು ಸುಂದರವಾಗಿ ಇರುವಂಥ ಒಂದು ವಾತಾವರಣ ನಾವೆಲ್ಲ ಇವತ್ತು ನಿರ್ಮಾಣ ಮಾಡಬೇಕು. ಅದಕ್ಕೆ ಇಡೀ ನಾವೆಲ್ಲ ಜೊತೆ ಕುಟುಂಬದ ಜೊತೆ ಇದ್ದೇವೆ. ಈ ಸಂಬಂಧಪಟ್ಟಾಗಿ ನಾವು ಖಂಡಿತವಾಗಿ ನಮ್ಮ ಅಲ್ಲಿ ಶಾಸಕ ಮಿತ್ರರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸದಸ್ಯರು, ಹಿರಿಯರು ಕಾರ್ಪೊರೇಟರ್ ನಮಗೆ ವಿಚಾರ ನಾವು ಚರ್ಚೆ ಮಾಡಿದ್ದೇವೆ. ಮನೆಯವರು ಅದನ್ನು ಏನು ಕೂಡ ಹೇಳಿಲ್ಲ. ಅಲ್ಲ ಅದನ್ನು ನಾವು ಬೇರೆ ಕಡೆಗೆ ಪರಿಹಾರ ಜಾಸ್ತಿ ಕೊಟ್ಟಿರ್ತೀವಿ. ಅದನ್ನೇ ಅದಕ್ಕೆ ಬಗ್ಗೆ ಈ ಬಗ್ಗೆ ಖಂಡಿತವಾಗಿ ಸರ್ಕಾರ ಜೊತೆ ಮುಖ್ಯಮಂತ್ರಿ ಖಂಡಿತವಾಗಿ ಚರ್ಚೆ ನಾನು ಮಾತಾಡೋದು.